ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಆಗಸ್ಟ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈ ತಿಂಗಳು ಶ್ರಾವಣ ಮಾಸ. ಶಿವನ ಪೂಜೆ, ವ್ರತ, ಉಪವಾಸ ಏನೇನು ಮಾಡಬೇಕು ಎಲ್ಲ ಮಾಡಿ ಒಳ್ಳೇದಾಗತ್ತೆ. 25ನೇ ತಾರೀಕು ಜುಲೈಯಿಂದನೇ ಸ್ಟಾರ್ಟ್ ಆಗಿದೆ ಶ್ರಾವಣ ಮಾಸ. ಈ ತಿಂಗಳು 23/8/2025ವರೆಗೂ ಶ್ರಾವಣ ಮಾಸ. ಈ ಮಾಸ ಬಹಳ ವಿಶೇಷವಾಗಿ 5/8/2025 ಏಕಾದಶಿ, 7/8/2025 ಅಂಗಾರಕ ಜಯಂತಿ, 8/8/2025 ಶ್ರೀ ವರಮಹಾಲಕ್ಷ್ಮಿ ವ್ರತ, 9/8/2025 ರಕ್ಷಾಬಂಧನ, ನೂಲು ಹುಣ್ಣಿಮೆ, 11/8/2025 ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಉಂಟಾಗುತ್ತೆ. ಆಮೇಲೆ ಸಂಕಷ್ಟಹರ ಗಣಪತಿ 12/8/2025 ಯಾರ್ಯಾರು ಉಪವಾಸ ಇರ್ತೀರಿ, ಚಂದ್ರೋದಯ ರಾತ್ರಿ 9 ಗಂಟೆ 6 ನಿಮಿಷಕ್ಕೆ. 16/8/2025 ಶ್ರೀ ಕೃಷ್ಣ ಜನ್ಮಾಷ್ಟಮಿ, 26/8/2025 ಶ್ರೀ ಸ್ವರ್ಣ ಗೌರಿ ವ್ರತ, 27/8/2025 ಶ್ರೀ ವರಸಿದ್ಧಿ ವಿನಾಯಕ ವ್ರತ. ಹಾಗಾದ್ರೆ ನೋಡೋಣ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ 11/8/2025 ಹಗಲು 1 ಗಂಟೆ 26 ನಿಮಿಷಕ್ಕೆ ವಕ್ರತ್ಯಾಗ ಮಾಡ್ತಾನೆ ಕಟಕ ರಾಶಿಯಲ್ಲಿ. 16/8/2025 ಸೂರ್ಯ ರಾತ್ರಿ 1 ಗಂಟೆ 53 ನಿಮಿಷಕ್ಕೆ ಕಟಕ ರಾಶಿಯಿಂದ ತನ್ನ ಸ್ವಂತ ಕ್ಷೇತ್ರ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. 20/8/2025 ಶುಕ್ರ ರಾತ್ರಿ 1 ಗಂಟೆ 19 ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಪರಿವರ್ತನೆ. ನಿಮ್ಮ ರಾಷ್ಟ್ರಾಧಿಪತಿ ಬುಧ ವಕ್ರತ್ಯಾಗ ಆಗಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಪೂರ್ಣ ಮಾಡ್ಕೊಳ್ಳೋಕೋಸ್ಕರ ಈ ತಿಂಗಳು ಪ್ರಯತ್ನವನ್ನ ಮಾಡ್ತೀರಿ. ಒಳ್ಳೆ ಸ್ನೇಹಿತರನ್ನ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ. ಮನೆಯ ಜವಾಬ್ದಾರಿ, ಮನೆಗೆ ದೊಡ್ಡ ಎಲ್ಡರ್ ಸಿಬ್ಲಿಂಗ್ಸ್ ಹೇಗಿರ್ತಾರೆ, ಅಣ್ಣ ಅಥವಾ ಅಕ್ಕ ಹೇಗೆ ಮನೆ ಜವಾಬ್ದಾರಿ ತಗೊಂತಾರೋ ಹಾಗೆ ಮನೆಯ ಜವಾಬ್ದಾರಿ ಪೂರ್ತಿ ತಗೋಬೇಕು ಅನ್ನುವಂತಹ ಮನೋಕಾಮನೆ ನಿಮಗೆ ಉಂಟಾಗುತ್ತೆ ಈ ತಿಂಗಳು. ಯಾಕೆಂದ್ರೆ 11ನೇ ಮನೆ ಅಂದಾಗ ಡಿಸೈರ್ಸ್ ಮತ್ತೆ ಲಾಭ ಮಾಡ್ಕೊಳ್ಳುವಂತಹ ಮನೆ. ಅದಕ್ಕೆ ನಿಮ್ಗೆ ಲಾಭ ಮಾಡ್ಕೋಬೇಕು, ಹಣವನ್ನ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನುವಂತಹ ಆಸೆ, ಒಂದಕ್ಕಿಂತ ಹೆಚ್ಚು ಸಂಪಾದನೆಯನ್ನ ಮಾಡುವಂಥದ್ದು. 10ನೇ ಮನೆ ಅಧಿಪತಿ 11ನೇ ಮನೆ ಸಂಚಾರ ಆಗ್ಬೇಕಾದ್ರೆ ತಾವು ಮಾಡ್ತಾ ಇರುವಂತಹ ವೃತ್ತಿಯಿಂದ ಹೆಚ್ಚು ಲಾಭವನ್ನ ನೀವು ಮಾಡ್ಕೊಂತೀರಿ. ನೀವು ಮಾಡಿದಂತಹ ವೃತ್ತಿಯಿಂದ ನಿಮಗೆ ಗೌರವ, ಸನ್ಮಾನಗಳು, ಅದ್ರ ಜೊತೆಗೆ ಬೋನಸ್ ಅಂತೀವಲ್ಲ ಹಾಗೆ 11th ಹೌಸ್ ಅಲ್ಲಿ ಇದ್ದಾಗ ನೀವು ಮಾಡುವಂತಹ ವೃತ್ತಿಯಿಂದ ನಿಮಗೆ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುವಂತಹ ತಿಂಗಳು. ನಿಮ್ಮ ಜನ್ಮ ರಾಶಿಯಲ್ಲೇ ಮಂಗಳ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಕೋಪವನ್ನ ಕಮ್ಮಿ ಮಾಡ್ಕೋಬೇಕು. ಕೋಪ ಬಂದಾಗ ದೊಡ್ಡ ದೊಡ್ಡ ಡಿಸಿಷನ್ ತಗೋಬಾರದು. ಅಥವಾ ತಾಯಿಗೆ ಕೋಪ ಜಾಸ್ತಿ ಆಗ್ತಾ ಇರ್ಬೋದು, ಅಥವಾ ನಿಮಗೆ ಮಾನಸಿಕವಾಗಿ ಕೋಪ ಜಾಸ್ತಿ ಆಗೋದು. ಆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಮೆಡಿಟೇಷನ್ ಅನ್ನ ಮಾಡೋದನ್ನ ಮರಿಬೇಡಿ. ಮಂಗಳ ಗ್ರಹ ನಿಮಗೆ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವರಿಗೆ ಆರೋಗ್ಯ ಸಮಸ್ಯೆ ಕೂಡ ಕಾಡುವಂತಹ ಸಾಧ್ಯತೆ ಇದೆ. ತಮ್ಮ ಧೈರ್ಯ, ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಶರೀರ ಚೆನ್ನಾಗಿರುತ್ತೆ ಈ ತಿಂಗಳು. ಅದಕ್ಕೆ ನೀವೇನ್ ಮಾಡ್ತೀರಿ, ಈ ತಿಂಗಳಲ್ಲಿ ಕಾನ್ಸಂಟ್ರೇಷನ್ ಜಿಮ್ಗೆ ಹೋಗೋದು, ಫಿಸಿಕಲ್ ಎಕ್ಸಸೈಸ್ ಮಾಡೋದು, ಯೋಗ ಮಾಡೋದು, ಅದ್ರ ಬಗ್ಗೆ ಆಸಕ್ತಿಯನ್ನ ತೋರಿಸ್ತೀರಿ. ಮಂಗಳ ಗ್ರಹ ಸಪ್ತಮ ಭಾವ ಮತ್ತು ಅಷ್ಟಮ ಭಾವವನ್ನು ನೋಡ್ತಾ ಇರೋದ್ರಿಂದ, ಚತುರ್ಥ ಭಾವವನ್ನು ಕೂಡ ನೋಡ್ತಾ ಇರೋದ್ರಿಂದ ಮಂಗಳನಿಗೆ ಸ್ಪೆಷಲ್ ದೃಷ್ಟಿ ಇದೆ. 4ನೇ ಮನೆ, 7ನೇ ಮನೆ ಮತ್ತು 8ನೇ ಮನೆಯನ್ನ ನೇರವಾಗಿ ಮಂಗಳ ಗ್ರಹ ನೋಡ್ತಾನೆ. ಅವಾಗ 8ನೇ ಮನೆ ಅಂದಾಗ ಆಯುಷು, ಅದಕ್ಕೆ ರಕ್ತ ಕೂಡ ಕೆಡಬಹುದು, ಅಥವಾ ರಸ್ತೆಗಳಲ್ಲಿ ಓಡಾಡಬೇಕಾದ್ರೆ ಅಪಘಾತಗಳಾಗಬಹುದು, ಅಥವಾ ಆಯುಧಗಳಿಂದ ತೊಂದರೆಗಳನ್ನು ಕೂಡ ನೀವು ಅನುಭವಿಸಬೇಕಾಗುವಂತಹ ಪರಿಸ್ಥಿತಿ ಬರ್ಬೋದು, ಅಥವಾ ಮನೆಯಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳಿದೆ. ಆದ್ರೆ ವಕ್ರಿ ಶನಿ 6ನೇ ಮನೆಯನ್ನು ನೋಡ್ತಾ ಇರೋದ್ರಿಂದ, ರಾಹು ಶನಿ 6ನೇ ಮನೆ ಇರೋದ್ರಿಂದ
ನಿಮಗೇನಾಗುತ್ತೆ, ಕಾಯಿಲೆಗಳ ಮೇಲೆ ವಿಜಯವನ್ನು ಕೂಡ ನೀವು ಪಡಿತೀರಿ. 6ನೇ ಮನೆ ಅಂದಾಗ ಋಣ, ರೋಗ, ದಾರಿದ್ರ್ಯ, ಪಾಪಕ್ಷುಧ, ಭಯ, ಶೋಕ, ಮನಸ್ತಾಪ ನಶ್ಯಂತು, ಇದು ಬರಲೇಬಾರ್ದು ಅಂತೀವಿ. ಅದರ ಮೇಲೆ ಪಾಪಗ್ರಹಗಳು 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶನಿ ಮತ್ತು ರಾಹು ನಿಮಗೇನಾಗುತ್ತೆ, ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ಕುಜ ಜನ್ಮ ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಸ್ವಲ್ಪ ಕ್ರೂರ ಫಲವನ್ನ ಕೊಡ್ತಾರೆ. ಬೆಂಕಿ ಮತ್ತು ವಿಷದಿಂದ ಅಪಾಯ ಇರುತ್ತೆ. ಪತ್ನಿಯ ಜೊತೆ ಉಲ್ಲಾಸವಿರಕ್ಕೆ ಕಷ್ಟ ಆಗತ್ತೆ. ನೀವೆಲ್ಲ ಅಥವಾ ದೆವ್ವ ಭೂತಗಳ ತೊಂದರೆ ಉಂಟಾಗುವಂಥದ್ದು, ಅಪರಾಧಿಗಳಿಂದ ತೊಂದರೆಗಳಾಗುವಂಥದ್ದು, ಅನಾಗರಿಕ ಜನಗಳಿಂದ ದೂರ ಇರಿ. ಗುರುಜಿ ನಾನೆಲ್ಲೋ ಇದ್ದೀನಿ, ಮುಸ್ಲಿಂ ದೇಶಗಳಲ್ಲಿ ಇದ್ದೀನಿ ಅಥವಾ ಯಾವುದೋ ಯುರೋಪ್ ದೇಶಗಳಲ್ಲಿ ಇದ್ದೀನಿ, ಅವ್ರು ನಮ್ಮ ಜನ ಅಲ್ಲ, ನಮ್ಮ ಭಾಷೆ ಬರಲ್ಲ ಅಂಥವ್ರ ಹತ್ರ ಹುಷಾರಾಗಿರ್ಬೇಕು. ಅವ್ರಿಗೆ ಯಾವ್ದು ಸಂಸ್ಕಾರಗಳಿಲ್ದಿರುವಂತ ಜನಗಳಿಂದ ದೂರ ಇರಬೇಕು. ಅಥವಾ ಜ್ವರ ಬರುವಂಥದ್ದು, ಗಾಯಗಳಾಗುವಂಥದ್ದು, ಅಪಘಾತಗಳಾಗುವಂತಹ ಸಾಧ್ಯತೆ, ಇವೆಲ್ಲ ನೆಗೆಟಿವ್ ಇರುತ್ತೆ. ಇನ್ನು ಪಾಸಿಟಿವ್ ಅಂದಾಗ ನಿಮ್ಗೇನಾಗುತ್ತೆ, ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಒಳ್ಳೆ ಫಲವನ್ನ ಕೊಡ್ತಾನೆ. ಒಟ್ಟು ಗುಂಪು ಕೂಡಿ ಕೆಲಸ ಮಾಡಿಸುವಂತಹ ಸಾಮರ್ಥ್ಯ ಉಂಟಾಗುತ್ತೆ, ಅಭಿವೃದ್ಧಿ ಆಗತ್ತೆ, ಧನಾದಾಯ ಉಂಟಾಗುತ್ತೆ, ದುಡ್ಡು ಬರುತ್ತೆ ಚೆನ್ನಾಗಿ. ಮಾನಸಿಕವಾಗಿ ನೀವು ಸಂತೋಷವಾಗಿರೋದ್ರಿಂದ ಯಾವುದೇ ಕಾಯಿಲೆ ಬಂದರೂ ಕೂಡ ಎದುರಿಸುವಂತ ಶಕ್ತಿ. ಆಹ್ಲಾದಕರ ಮಾತಿನಿಂದ ಅಧಿಕಾರ ಗೌರವವನ್ನ ಗಳಿಸ್ತೀರಿ. ಹೊಸ ಸ್ನೇಹಿತರು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ. ರಸಿಕವಾದಂತಹ ಅಥವಾ ಸಂತೋಷದ ಜೀವನವನ್ನ ನೀವು ನಡೆಸ್ತೀರಿ. ನಿಮ್ಮ ಭವಿಷ್ಯಕ್ಕೂ ನೀವು ಮೀರಿ ಬೆಳಿತೀರ. ನಿಮ್ಮ ಅದೃಷ್ಟಕ್ಕಿಂತ ಹೆಚ್ಚು ಪಡೆಯಲು ಪ್ರಯತ್ನವನ್ನು ಕೂಡ ಮಾಡ್ತೀರಾ. ಕನ್ಯಾ ರಾಶಿ ಜಾತಕರು ಈ ತಿಂಗಳು. ಪ್ರಿಯ ವೀಕ್ಷಕರೇ, ಆಗಸ್ಟ್ 2025 ತಿಂಗಳ ಭವಿಷ್ಯವನ್ನ ಕನ್ಯಾ ರಾಶಿದು ತಿಳಿಸಿದ್ದೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಮತ್ತು ವಿಡಿಯೋವನ್ನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು ಕನ್ಯಾ ರಾಶಿ ಜಾತಕರು ಅಂದ್ರೆ, ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ರುದ್ರಾಭಿಷೇಕ, ಓಂ ರುದ್ರಾಯ ನಮಃ, ಏಕಾದಶ ರುದ್ರಾಭಿಷೇಕನ್ನು ಕೂಡ ಮಾಡ್ತಾರೆ. ನೀವತ್ತು ಏಕಾದಶ ರುದ್ರಾಭಿಷೇಕ ಅಂತಾರೆ, ಅಥವಾ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿದ್ರು ಪರವಾಗಿಲ್ಲ. ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಕೂಡ ಜಪ ಮಾಡಬೇಕು. ಸೂರ್ಯ ಮತ್ತು ಕೇತು ವ್ಯಯಭಾವದಲ್ಲಿ 12ನೇ ಮನೆ ಸಂಚಾರ ಆಗ್ತಂದ್ರೆ ಸರ್ಕಾರದ ಕೆಲಸಗಳು ಆಗಲ್ಲ, ಅಡ್ಡಿ ಆತಂಕಗಳು ಆಗುತ್ತೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನ ನಮಸ್ಕಾರ ಮಾಡುವಂಥದ್ದು, ಸೂರ್ಯನಿಗೆ ತಾಮ್ರದ ಚುಂಬಿನಿಂದ ಜಲ ಅರ್ಪಣೆ ಮಾಡುವಂಥದ್ದು. ಜಲ ಅರ್ಪಣೆ ಹೇಗ್ ಮಾಡ್ಬೇಕು ಅನ್ನೋದೆಲ್ಲ ನಿಮ್ಗೆಲ್ಲ ಕೊಟ್ಟಿದೆಯಲ್ಲ, ಅದನ್ನ ಅರ್ಘ್ಯ ಕೂಡ ಕೊಡ್ಬೋದು. ಪರಿಹಾರ ಕೂಡ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಶಾಂ ಸ್ವಸ್ತಿರ್ಭವತು, ಸರ್ವೇಶಾಂ ಶಾಂತಿರ್ಭವತು, ಸರ್ವೇಶಾಂ ಪೂರ್ಣಂ ಭವಂತು, ಸರ್ವೇಶಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.